ಹೆಂಗಿದೆ ಮೂವಿ? ಮೂವಿ ಚೆನ್ನಾಗಿ ಕೇಳಿ ಚೆನ್ನಾಗಿ ನಮ್ಮ ಮೂವಿ ಹೆಂಗಿದೆ? ಚೆನ್ನಾಗಿ ಕೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಹೆಂಗಿದೆ ಓಕೆ ಸ್ಟೋರಿ? ಏನೋ ಗೊತ್ತಾಗಿಲ್ಲ ಗುರು. ಪಾರ್ಟ್ 2 ವೇಟಿಂಗ್. ಓಕೆ ಸ್ಟೋರಿ ಎಲ್ಲ ಹೆಂಗಿತ್ತು? ನಿಮ್ಗೆ ಇಷ್ಟ ಆಯ್ತಾ? ಧ್ರುವ ಅವ್ರ ಆ್ಯಕ್ಟಿಂಗ್ ಹೆಂಗಿತ್ತಲ್ಲ? ಚೆನ್ನಾಗಿ ಸರ್ ಹೆಂಗಿತ್ತು ಮೂವಿ? ಕೇಳಿ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ. ನಿಮ್ಮ ಮೂವಿಯಲ್ಲಿ ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಸರ್, ಹೀರೋಯಿನು ಚೆನ್ನಾಗಿದ್ದಾಳೆ, ಧ್ರುವ ಸರ್ಜಾ ಅವರು ಅವರು ಚೆನ್ನಾಗಿ ಮಾಡಿದ್ದಾರೆ, 4 ವರ್ಷ ಆದಮೇಲೆ ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿ. ಚೆನ್ನಾಗಿದೆ ಮೂವಿ, ಏನು ಚೆನ್ನಾಗಿದೆ. ಇಷ್ಟ ಆಯಿತು ಮೂವಿಯಲ್ಲಿ? ಸ್ಟೋರಿ ತುಂಬ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಸಾಂಗು ಎಲ್ಲ ಸಾಂಗ್ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. ಧ್ರುವ ಆ್ಯಕ್ಟಿಂಗ್ ಎಲ್ಲ ಧ್ರುವ ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಕಿಚ್ಚ ಸುದೀಪ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ. ಸಾಕಾಗಿದೆ ಮೂವಿ, ಇಲ್ಲಿರ್ಬಾರ್ದಾಗಿತ್ತು. ಚೆನ್ನಾಗಿದೆ ಸರಿಗಿದೆ ಹೇಗಿತ್ತು ಸರ್? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಟ್ವಿಸ್ಟ್ ಅಂತೂ ಸೂಪರ್ ಆಗಿದೆ. ರಮೇಶ್ ಅರವಿಂದ್ ಅವ್ರದ್ದಂತೂ ತುಂಬ ಚೆನ್ನಾಗಿದೆ. ಹೆಂಗೆ ಅವರು ಚೇಂಜ್ ಆಗ್ತಾರೆ ಸತ್ಯಂಗೋಸ್ಕರ. ಹೌದು, ಆ ಬಾಂಡಿಂಗ್ ಅಂತ ಪ್ರೀತಿ ಇರುತ್ತೆ, ಬಟ್ ಅಂದರೆ ಪ್ರೀತಿ ಇಲ್ಲ ಅಲ್ಲಿ, ಅದ್ರ ಹಿಂದ್ಗಡೆ ಒಂದು ದ್ವೇಷ ಇದೆ. ಆ ಹುಡುಗಿಗೋಸ್ಕರ ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದು ಒಂದು ಟ್ವಿಸ್ಟ್ ಇದೆ. ಸೊ ನೆಕ್ಸ್ಟು ರವಿಚಂದ್ರನ್ ಅವರು ಏನು ಮಾಡ್ತಾರೆ ನೆಕ್ಸ್ಟು, ಅವ್ರದ್ದೇನಿದೆ ಇದರಲ್ಲಿ ಅನ್ನೋದೊಂದು ಸಸ್ಪೆನ್ಸ್ ಆಗಿದೆ. ಸಂಜಯ್ ದತ್ ಬಂದವರು ಸಜ್ಜದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಪಾತ್ರ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಅಂದರೆ ಅವರು ಇವಾಗ ನೆಕ್ಸ್ಟ್ ಪಾತ್ರದಲ್ಲಿ ಇರೋದು ಕಾಲಭೈರವ. ಮೀನ್ಸ್ ಸುದೀಪ್ ಅವ್ರು ಎಂಟ್ರಿ ಆಗ್ತಾರೆ. ಅವ್ರದ್ದು ಮತ್ತು ಧ್ರುವ ಸರ್ಜಾ ಅವ್ರದ್ದು ಹೆಂಗಿರುತ್ತೆ ಅನ್ನೋದು ಬೇಕಾಗುತ್ತೆ. ಸೆಕೆಂಡ್ ಪಾರ್ಟಿ ಎಕ್ಸ್ಚೇಂಜ್ ಹಿಡಿದಾರಾ? ತುಂಬ ಇದೆ, ಎಕ್ಸ್ಪೆಕ್ಟೇಷನ್ ಅಂತೂ ಜಾಸ್ತಿ ಇದೆ. ಏನಾಗುತ್ತೆ, ರವಿಚಂದ್ರನ್ ಅವ್ರು ಯಾವ ಇದರಲ್ಲಿ ತೋರಿಸ್ತಾರೆ, ಅವರ ಜೊತೆಗೆ ಕಾಲಭೈರವಂತು ಮತ್ತು ಧ್ರುವ ಸರ್ಜಾ ಅವ್ರದ್ದು ಹೆಂಗೆ ಇದಿರುತ್ತೆ ಅನ್ನೋದು ಒಂದು ಫುಲ್ ಸ್ಟ್ರೆಚ್ಚು ಚೆನ್ನಾಗಿರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಓಕೆ ಥ್ಯಾಂಕ್ ಯು. ಧ್ರುವ ಅವ್ರದ್ದು ಕೇಳಿ ಹೇಗೆ ಸೂಪರ್ ಬಾಸ್. ಸ್ಟೋರಿ ಎಲ್ಲ ಇಷ್ಟ ಇದೆ? ಅವ್ರ ಸ್ಟೋರಿ ತುಂಬ ಇಷ್ಟ ಆಯಿತು. ಆಮೇಲೆ ಅದರಲ್ಲೂ ನಾವು ಸ್ವಲ್ಪ ಅವರ ಅಭಿಮಾನಿ ಫ್ಯಾನ್ಸ್. ಹೌದು, ಧ್ರುವ ಸರ್ಜಾ ಅಭಿಮಾನಿ ನಮ್ಮ ಒಂಥರ. ಅವ್ರ ಆ್ಯಕ್ಟಿಂಗ್ ಎಲ್ಲ ಇರಬೇಕು. ತುಂಬ ಚೆನ್ನಾಗಿದೆ. 4 ವರ್ಷ ನಂತರ ಇದು 3-4 ವರ್ಷ ನಂತರ ಹೌದು 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 2-3 ಫಿಲಮ್ ಅಂತೂ ಸ್ವಲ್ಪ ಅವರು ಇವರೆಲ್ಲ ಹೇಳಿದ್ದೆಲ್ಲ ಸ್ವಲ್ಪ ಮನಸ್ಸು ಅಪ್ಸೆಟ್ ಆಗಿತ್ತು. ಆದರೆ ಈಗ ಇದು ನೋಡಿದ ಮೇಲೆ ಸ್ವಲ್ಪ ಫ್ಲವರ್ ಥರ ಅರಳಿದೆ. ಯಾಕಂದರೆ ಈ ಮೂವಿ ಒಂದು 3-4 ವರ್ಷ ಆಯ್ತು. ಹೌದೌದು ತಗೊಂಡಿದೆ. ಹೌದೌದು, ಫಿಲಮಲ್ಲಿ ಒಂದು ಡ್ರಾಪ್ ಅಷ್ಟೊಂದು ಒಂಚೂರು ಅಂದರೆ ಏನು ಬೇಜಾರಾಗಲ್ಲ. ಒಳ್ಳೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೂಪರಾಗಿದೆ. ಅದರಲ್ಲೂ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಬಾಸ್ ಬರೋದು, ಬಿಗ್ ಬಾಸ್, ಅದಂತೂ ಚಿಂದಿ. ಹೌದು, ಪಾರ್ಟ್ 2ಗೆ ವೆಯ್ಟ್ ಮಾಡಬೇಕೀಗ. ಅವರು ಮತ್ತು ಹೀರೋಯಿನ್ ಎಲ್ಲ ಕಾಂಬಿನೇಷನ್ ಹೌದು, ಅವ್ರದ್ದು ಚೆನ್ನಾಗಿದೆ. ಅವ್ರದ್ದು ಒಂದು ಸಖತ್ತಾಗಿದೆ. ಅವರು ಮಾತಾಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಸೂಪರಾಗಿದೆ. ಮತ್ತೊಂದು ಎಷ್ಟು ಅವ್ರ ಜೊತೆ ನಟಿಸಿದ್ರು, ಇವಾಗ ಧ್ರುವ ಜೊತೆ ನಟಿಸವ್ರೆ ನಮ್ಮ ಸಂಜಯ್ ದತ್ ಅವರು. ಹಾಂ, ಅವ್ರ ಬಗ್ಗೆ ಏನಾದ್ರು ವಿಲನ್ ಸಂಜಯ್ ದತ್ ಅವ್ರದ್ದು ಚೆನ್ನಾಗಿದೆ. ದೇವ ಹೌದು, ಅವ್ರದ್ದು ಸೂಪರ್ ಆ್ಯಕ್ಟಿಂಗ್. ಅದು ವಿಲನ್ ಬಿಟ್ರೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ ಅವ್ರಿಗೆ. ಸೂಪರಾಗಿದೆ ಅವ್ರದ್ದಂತೂ, ಸಾಕತ್ತು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಿಮ್ಗೆ ಇಷ್ಟ ಆಗುತ್ತೆ? ಎರಡೂ ಇಷ್ಟ ಆಯಿತು. ಹೌದು, ಫಸ್ಟಿನ ಸ್ಟಾರ್ಟಿಂಗಿಗೆ ಥ್ರಿಲ್ ಇರುತ್ತೆ, ಏನಾಗುತ್ತೆ ಮುಂದಕ್ಕೆ ಅಂತ. ಅದರಲ್ಲೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಇಂಟ್ರಲ್ ಆಗಿದ್ದು ಗೊತ್ತಾಗಲ್ಲ. ಲಾಸ್ಟಲ್ಲಿ ಹಂಗೆ ಅನೌನ್ಸ್ ಮಾಡೋರು ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ. ಹಾಂ, ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ರಲ್ಲ, ಹಾಂ, ಅದ್ರ ಬಗ್ಗೆ ಲೆಕ್ಚರ್ ಹಿಡಿತಾರೆ. ಹೌದು, ತುಂಬ ಎಕ್ಸೈಟ್ ಆಗಿದ್ದೀವಿ. ಅದು ಯಾವ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಅವರೇ ಕೇಳ್ಕೋಬೇಕು, ಬೇಗ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ. ತುಂಬ ಟೈಮ್ ತಗೋಬೇಡಿ, ವರ್ಷಗಳು ಇದು ಮಾಡಬೇಡಿ ಅಂತ. ಔಟ್ ಆಫ್ 10